ಈಗ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಜೋಡಾಯಿಸಿದ್ದಾರೆ. ಬಂದ ಸುದ್ದಿ ಹಾಗೆ ನಮ್ದು ಬರಲಿ ಪೊಲೀಸ್ ಅಧಿಕಾರಿ ನೋಡಿ ನೇರ ಮಾಹಿತಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈಗಾಗಲೇ ಬ್ಯಾಂಕಿನ ನಾನು ಸೋಷಲ್ ಫಾರ್ ಸೇವಾ ಸಹಕಾರಿ ಸಂಘ ನೇಮಿತ ಬ್ಯಾಂಕ್ ಇದು. ಈಗಾಗಲೇ ಸುಮಾರು ಒಂದು ಕಾಲು ಮಧ್ಯಾಹ್ನ 1 ನಡೆದಂಥ ಘಟನೆ ಸಹಕಾರಿ ಸಂಘ ಸುಮಾರು 2 ಗಂಟೆಗೆ ಬನ್ನಿ. ಈಗ ಪೊಲೀಸರು ಮೊಕ್ಕಮೊದಲ ಬಂದಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಸ್ಥಳಕ್ಕೆ. ನೋಡಿ, ನಾನು ನೇರ ಮಾಹಿತಿ ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಜೋಡಿಸಿ ಬಂದಿದ್ದಾರೆ. ನೇರ ಮಾಹಿತಿಯನ್ನು ಕೊಡ್ತೇನೆ. ಶೈಲೇಶ್ ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ ಸ್ಥಳಕ್ಕೆ. ನೇರ ಮಾಹಿತಿ ಸುಮಾರು 1:15 ಗಂಟೆಗೆ ನಡೆದಂಥ ಇದು ಘಟನೆ. ಶುಕ್ರವಾರ ನೇರವಾಗಿ ಇದು ನಾನು ನಿಮಗೆ ತೋರಿಸ್ತಾ ಇರುವ ದೃಶ್ಯ. ಬ್ಯಾಂಕ್ ದರೋಡೆಯಾಗಿದೆ. ಸುಮಾರು ಎಷ್ಟು ಜನ ಅಂತ ಇನ್ನಷ್ಟೇ ಪೊಲೀಸ್ ತನಿಖೆಯಿಂದ ಬೆಳಕಿಗೆ ಬರಬೇಕಾಗಿದೆ. ನೇರ ಮಾಹಿತಿ ಕೊಡ್ತಾ ಇದ್ದೇನೆ ನಾನು ನಿಮ್ಮ ಸೋಷಲ್ ಪಾರ್ಕ್ ತಲಪಾಡಿಯಿಂದ. ನೇರ ಮಾಹಿತಿ ನೋಡಿ, ಜನಜಂಗುಳಿ ಜಾಸ್ತಿ ನೇರ ಮಾಹಿತಿಯನ್ನು ಕೊಡ್ತಾ ಇದ್ದ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ದೌಡಾಯಿಸಿದ್ದಾರೆ. ಇನ್ನಷ್ಟೇ ತನಿಖೆಯಿಂದ ಬೆಳಕಿಗೆ ಬರಬೇಕಾಗಿದೆ. ಎಷ್ಟು ಜನ ಡಕಾಯಿತರು ಇದ್ದರು ಎನ್ನುವುದು ಪೊಲೀಸ್ ತನಿಖೆಯಿಂದ ಗೊತ್ತಾಗಲಿದೆ. ನೇರ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಈಗ ಸುಮಾರು 1:15 ಗಂಟೆಗೆ ನಡೆದಂಥ ಘಟನೆ ಶುಕ್ರವಾರ. ಇದು ತಲಪಾಡಿ ಗ್ರಾಮದ KC ರೋಡ್ನಲ್ಲಿ ಕಾರ್ಯಾಚರಿಸುವಂಥ ಶಾಖೆ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂತೇಳಿ. ಸರ್ ನೀವಿದ್ರಾ ಸರ್? ಘಟನೆ ನಡೆಯುವಾಗ ಕೆಳಗಿದ್ವಲ್ಲ, ಸ್ಟೂಡೆಂಟ್ಗಳು ಕೆಳಗಿದ್ರು ಸರ್. ಎಷ್ಟು ಜನ ಇದ್ದಾರೆ ಸರ್ ಅವರು ಮುಸುಕುದಾರಿಗಳು? ಎಲ್ಲೋ ಕಾರಲ್ಲಿ ಬಂದದವರು ಸರ್. ವಿದ್ಯಾರ್ಥಿಗಳು ಕೂಡ ಕೆಳಗಿದ್ದರು ಮಸೀದಿಗೆ ಹೋಗುವ ಸಂದರ್ಭದಲ್ಲಿ. ಒಟ್ಟು 5 ಜನ ಮುಸುಕುದಾರಿಗಳು. ಪೊಲೀಸ್ ತನಿಖೆಯಿಂದ ಇನ್ನಷ್ಟು ತನಿಖೆಯಿಂದ ಬೆಳಕಿಗೆ ಬರಬೇಕಾಗಿದೆ ಎಷ್ಟು ಜನ ಇದ್ದಾರೆ ಅಂತೇಳಿ ಈ ದರೋಡೆ ಪ್ರಕರಣದಲ್ಲಿ. ನೇರ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ತಲಪಾಡಿ ಗ್ರಾಮದಿಂದ ನಿಮ್ಮ ಸೋಷಲ್ ಪಾರ್ಕ್. ನೇರ ಮಾಹಿತಿ ಪೊಲೀಸರು ಬಂದು ಈಗಾಗಲೇ ತನಿಖೆ ನಡೆಸುತ್ತಿದ್ದಾರೆ. ಇನ್ನಷ್ಟು ತನಿಖೆಯಿಂದ ಎಷ್ಟು ಜನ ಇದ್ದಾರೆ ದರೋಡೆಕೋರರು ಬಯಲು ಮಾಡಬೇಕಾಗಿದೆ ಸರ್. ಬ್ಯಾಂಗ್ಳೂರು